ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ರಾಷ್ಟ್ರೀಯ ರಕ್ಷಣಾ ಅಕಾಡೆಮಿ ಅಂದ್ರೆ NDA ಪರೀಕ್ಷೆ ಬಗ್ಗೆ ಮಾತಾಡೋಣ. ಸಶಸ್ತ್ರ ಪಡೆ ಸೇರಬೇಕು ಅನ್ನೋರಿಗೆ ಇದು ನಿಜವಾಗ್ಲೂ ಒಂದು ದೊಡ್ಡ ಅವಕಾಶ. ಇದಕ್ಕೆ ತಯಾರಿ ಹೇಗ್ ಮಾಡ್ಕೋಬೇಕು, ಆ ಮೂಲಗಳನ್ನ ನೋಡಿ ಆಳವಾಗಿ ತಿಳಿಯೋಣ. ಖಂಡಿತವಾಗಿಯೂ. ಇದು ಕೇವಲ ಅಕಾಡೆಮಿಕ್ ಪರೀಕ್ಷೆ ಅಷ್ಟೇ ಅಲ್ಲ. ಅಂದ್ರೆ ಇದು ನಿಮ್ಮ ದೈಹಿಕ ಸಾಮರ್ಥ್ಯ, ಮಾನಸಿಕ ದೃಢತೆ, ಆಮೇಲೆ ಲೀಡರ್ಶಿಪ್ ಕ್ವಾಲಿಟೀಸ್ ಎಲ್ಲವನ್ನೂ ನೋಡುವ ಒಂಥರ ಸಮಗ್ರ ಪ್ರಾಸೆಸ್. ಹೌದು. ಇದರ ಪೂರ್ತಿ ಚಿತ್ರಣ ಅರ್ಥ ಮಾಡ್ಕೊಳ್ಳೋದೇ ಮೊದಲ ಸ್ಟೆಪ್ ಅಲ್ವಾ? ಕರೆಕ್ಟ್. ಹಾಗಾದ್ರೆ ಮೊದಲಿಗೆ ಯಾರಿ ಪರೀಕ್ಷೆ ತಗೋಬಹುದು, ಅಂದ್ರೆ ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನಿದೆ? ಓಕೆ. ಮುಖ್ಯವಾಗಿ ವಯಸ್ಸು ನೋಡಿದ್ರೆ ಸಾಮಾನ್ಯವಾಗಿ 16.5 ರಿಂದ 19.5 ವರ್ಷದ ಒಳಗಿರಬೇಕು. ಈಗ ಉದಾಹರಣೆಗೆ ಮುಂದಿನ NDA 2 2025 ಪರೀಕ್ಷೆ ಇದೆಯಲ್ಲ, ಅದಕ್ಕೆ ಜನವರಿ 1, 2007 ರಿಂದ ಜನವರಿ 1, 2010 ಮಧ್ಯೆ ಹುಟ್ಟಿದವರು ಅರ್ಹರಾಗ್ತಾರೆ. ಶೈಕ್ಷಣಿಕವಾಗಿ ಎಜುಕೇಷನಲ್ ಕ್ವಾಲಿಫಿಕೇಷನ್ ಬಂದು 12ನೇ ಕ್ಲಾಸ್ ಅಂದ್ರೆ 10+2 ಸಿಸ್ಟಮ್ನಲ್ಲಿ ಪಾಸ್ ಆಗಿರಬೇಕು, ಇಲ್ಲ ಫೈನಲ್ ಇಯರ್ನಲ್ಲಿ ಓದ್ತಾ ಇರಬೇಕು. ಆಮೇಲೆ ಈ ಏರ್ಫೋರ್ಸ್, ನೇವಿ ಇದಕ್ಕೆಲ್ಲ ಬೇರೆ ಸಬ್ಜೆಕ್ಟ್ಸ್ ಬೇಕು ಅಂತಾರಲ್ಲ? ಹೌದು, ಅದು ಬಹಳ ಮುಖ್ಯವಾದ ಪಾಯಿಂಟ್. ಏರ್ಫೋರ್ಸ್ ಮತ್ತೆ ನೇವಿ ವಿಂಗಿಗೆ ಹೋಗೋರು 12th ಅಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್ ಓದಿರ್ಲೇಬೇಕು. ಆರ್ಮಿಗಾದ್ರ ಯಾವುದೇ ಸ್ಟ್ರೀಮ್ನವರು ಅಪ್ಲೈ ಮಾಡ್ಬೋದು. ಓಕೆ. ಇನ್ನೊಂದು ವಿಷಯ, ಅಭ್ಯರ್ಥಿಗಳು ಮದುವೆ ಆಗಿರಬಾರ್ದು, ಅಂದ್ರೆ ಅವಿವಾಹಿತರಾಗಿರ್ಬೇಕು, ಗಂಡು ಮತ್ತು ಹೆಣ್ಣು ಇಬ್ರು. ಆಮೇಲೆ ಫಿಸಿಕಲ್ ಮೆಡಿಕಲ್ ಸ್ಟ್ಯಾಂಡರ್ಡ್ಸ್ ಇರುತ್ತೆ, ಅದನ್ನು ಪಾಸ್ ಮಾಡಬೇಕು. ಸರಿ, ಅರ್ಹತೆ ಬಗ್ಗೆ ಕ್ಲಿಯರ್ ಆಯ್ತು. ಈಗ ಪರೀಕ್ಷೆಗಡೆ ಬರೋಣ. ಇದು ಹೇಗ್ ನಡೆಯುತ್ತೆ? 2 ಸ್ಟೇಜ್ ಇದೆ ಅನ್ಸುತ್ತೆ. ಹೌದು, ಮುಖ್ಯವಾಗಿ 2 ಹಂತಗಳು. ಮೊದಲನೇದು ಲಿಖಿತ ಪರೀಕ್ಷೆ, ರಿಟನ್ ಎಕ್ಸಾಮ್, ಒಟ್ಟು 900 ಮಾರ್ಕ್ಸ್ಗೆ. ಇದರಲ್ಲಿ 2 ಪೇಪರ್ ಇರುತ್ತೆ. ಪೇಪರ್ 1 ಗಣಿತ, ಮ್ಯಾಥಮ್ಯಾಟಿಕ್ಸ್. 120 ಪ್ರಶ್ನೆಗಳು, 300 ಅಂಕಗಳು. ಟೈಮ್ ಬಂದು 2.5 ಗಂಟೆ. ಇಲ್ಲಿ ಒಂದು ವಿಷಯ ಗಮನಿಸಬೇಕು, ನೆಗೆಟಿವ್ ಮಾರ್ಕಿಂಗ್ ಇದೆ. ಪ್ರತಿ ತಪ್ಪು ಉತ್ತರಕ್ಕೆ 0.83 ಮಾರ್ಕ್ಸ್ ಕಟ್ಟಾಗತ್ತೆ. ಓಹ್, ನೆಗೆಟಿವ್ ಮಾರ್ಕಿಂಗ್ ಅಂದ್ರೆ ಹುಷಾರಾಗಿ ಆನ್ಸರ್ ಮಾಡಬೇಕು. ಗೊತ್ತಿಲ್ಲ ಅಂದ್ರೆ ಬಿಡೋದೇ ಒಳ್ಳೇದಾ? ಹೌದು, ಖಂಡಿತ. ಅದು ನಿಮ್ಮ ಅಕ್ಯುರಸಿ ಮತ್ತೆ ರಿಸ್ಕ್ ತಗೊಳ್ಳೋ ಕೆಪಾಸಿಟಿನೂ ಚೆಕ್ ಮಾಡುತ್ತೆ ಒಂಥರ. ಇನ್ನು 2ನೇ ಪೇಪರ್ ಜನರಲ್ ಎಬಿಲಿಟಿ ಟೆಸ್ಟ್, GAT ಅಂತೀವಿ. GAT ಇದು 150 ಪ್ರಶ್ನೆಗಳು, ಆದ್ರೆ ಮಾರ್ಕ್ಸ್ ನೋಡಿ ಬರೋಬ್ಬರಿ 600 ಅಂಕಗಳು. ಟೈಮ್ ಕೂಡ 2.5 ಗಂಟೆ. ಇಲ್ಲಿ ನೆಗೆಟಿವ್ ಮಾರ್ಕಿಂಗ್ ಇನ್ನೂ ಜಾಸ್ತಿ. ಪ್ರತಿ ರಾಂಗ್ ಆನ್ಸರ್ಗೆ 1.33 ಮಾರ್ಕ್ಸ್ ಹೋಗುತ್ತೆ. ಒಬ್ಬ 600 ಅಂಕಗಳು ಅಂದ್ರೆ GAT ಪೇಪರ್ಗೆ ಲಿಖಿತ ಪರೀಕ್ಷೆಯಲ್ಲಿ ತುಂಬಾ ಪ್ರಾಮುಖ್ಯತೆ ಇದೆ ಅಂತಾಯ್ತು. ಖಂಡಿತವಾಗಿಯೂ. GATಯಲ್ಲೂ 2 ಪಾರ್ಟ್ಸ್ ಇವೆ. ಪಾರ್ಟ್ A ಬಂದು ಇಂಗ್ಲಿಷ್, ಗ್ರಾಮರ್, ವೊಕ್ಯಾಬ್ಯುಲರಿ, ಕಾಂಪ್ರಿಹೆನ್ಷನ್ ಎಲ್ಲ. ಓಕೆ. ಪಾರ್ಟ್ B ಬಂದು ಜನರಲ್ ನಾಲೆಡ್ಜ್. ಇದರಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ, ಜನರಲ್ ಸೈನ್ಸ್, ಹಿಸ್ಟ್ರಿ, ಜಾಗ್ರಫಿ, ಕರೆಂಟ್ ಅಫೇರ್ಸ್ ಹೀಗೆ ತುಂಬಾ ವಿಷಯಗಳು ಬರ್ತವೆ. ಇದು ಲಿಖಿತ ಪರೀಕ್ಷೆಯ ಕತೆ. ಇದಾದ್ಮೇಲೆ ಬರುವ SSB ಸಂದರ್ಶನ ಇದೆಯಲ್ಲ, ಅದು ದೊಡ್ಡ ಚಾಲೆಂಜ್ ಅಂತಾರೆ. ಅದ್ರ ಬಗ್ಗೆ ಸ್ವಲ್ಪ ಹೇಳಿ. ರಿಟನ್ ಎಕ್ಸಾಮ್ ಪಾಸ್ ಆದವರಿಗೆ SSB ಇಂಟರ್ವ್ಯೂ, ಅದಕ್ಕೂ 900 ಮಾರ್ಕ್ಸ್ ಇದೆ. ಮೂಲಗಳು ಹೇಳೋ ಹಾಗೆ ಅದು ಬರೀ ಒಂದು ಸಂದರ್ಶನ ಅಲ್ಲ, ಅದೊಂದು 4-5 ದಿನ ನಡೆಯೋ ಪ್ರಾಸೆಸ್. ನಿಮ್ಮ ಪರ್ಸನಾಲಿಟಿ, ಲೀಡರ್ಶಿಪ್ ಕ್ವಾಲಿಟೀಸ್, ಟೀಮ್ನಲ್ಲಿ ಹೇಗೆ ಕೆಲಸ ಮಾಡ್ತೀರಾ, ಪ್ರೆಷರ್ ಹೇಗೆ ಹ್ಯಾಂಡಲ್ ಮಾಡ್ತೀರಾ ಅಂತ ಎಲ್ಲ ನೋಡ್ತಾರೆ. ಅಂದ್ರೆ ಅದ್ರಲ್ಲಿ OIR ಟೆಸ್ಟ್ಸ್ ಇರುತ್ತೆ, PP&DT ಅಂತ ಪಿಕ್ಚರ್ ಪರ್ಸೆಪ್ಷನ್ ಟೆಸ್ಟ್, ಆಮೇಲೆ GTO ಟಾಸ್ಕ್ಗಳು, ಸೈಕಾಲಜಿ ಟೆಸ್ಟ್ಸ್, ಪರ್ಸನಲ್ ಇಂಟರ್ವ್ಯೂ, ಹೀಗೆ ಹಲವಾರು ಆಕ್ಟಿವಿಟೀಸ್ ಮೂಲಕ ನಿಮ್ಮನ್ನ ಅಳಿತಾರೆ. ಓಹ್, ಹಾಗಾದ್ರೆ ಇದು ನಿಜವಾಗ್ಲೂ ಕಾಂಪ್ರಿಹೆನ್ಸಿವ್ ಟೆಸ್ಟ್. ಇದಕ್ಕೆ ತಯಾರಿ ಹೇಗ್ ಮಾಡ್ಬೇಕು? ಬರೀ ಬುಕ್ಸ್ ಓದಿದ್ರೆ ಸಾಕಾಗಲ್ವಲ್ಲ? ಖಂಡಿತ ಇಲ್ಲ. ಮೊದಲಿಗೆ ಒಂದು ಒಳ್ಳೆ ಸ್ಟಡಿ ಪ್ಲಾನ್ ಬೇಕೇ ಬೇಕು. ಸಿಲೆಬಸ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಟೈಮ್ ಮ್ಯಾನೇಜ್ಮೆಂಟ್ ತುಂಬಾ ಮುಖ್ಯ. ಗಣಿತಕ್ಕೆ ಬೇಸಿಕ್ಸ್ ಕ್ಲಿಯರ್ ಇರಬೇಕು, ರೆಗ್ಯುಲರ್ ಪ್ರಾಕ್ಟೀಸ್ ಬೇಕು. ಆಲ್ಜಿಬ್ರಾ, ಕ್ಯಾಲ್ಕ್ಯುಲಸ್, ಸ್ಟ್ಯಾಟಿಸ್ಟಿಕ್ಸ್ ಇವೆಲ್ಲ ಕೀ ಏರಿಯಾಗಳು. GATಗೆ ಇಂಗ್ಲಿಷ್ ಚೆನ್ನಾಗಿರ್ಬೇಕು, ಅಂದ್ರೆ ರೀಡಿಂಗ್ ಹ್ಯಾಬಿಟ್, ಗ್ರಾಮರ್, ವೊಕ್ಯಾಬ್ಲರಿ ಎಲ್ಲ. ಜನರಲ್ ನಾಲೆಡ್ಜ್ಗೆ ವಿಸ್ತಾರವಾದ ಓದಬೇಕು. ಯಾವ ಪುಸ್ತಕಗಳನ್ನು ಓದಬೇಕು ಅನ್ನೋ ಕನ್ಫ್ಯೂಷನ್ ತುಂಬಾ ಇರುತ್ತೆ. NCERT ಬುಕ್ಸ್ ಸಾಕಾ ಅಥವಾ ಬೇರೆ ರೆಫರೆನ್ಸ್ ಬುಕ್ಸ್ ನೋಡ್ಬೇಕಾ? ಮೂಲಗಳ ಪ್ರಕಾರ NCERT ಬುಕ್ಸ್, ವಿಶೇಷವಾಗಿ 9th ನಿಂದ 12th ಕ್ಲಾಸ್ ವರೆಗಿನ ಸೈನ್ಸ್, ಸೋಷಿಯಲ್ ಸೈನ್ಸ್ ಬುಕ್ಸ್, ಇವು ತುಂಬಾನೇ ಮುಖ್ಯ. ಫೌಂಡೇಶನ್ಗೆ ಇವು ಬೆಸ್ಟ್.
ಆದ್ರೆ ಮ್ಯಾಥ್ಸ್ಗೆ ಆರ್.ಎಸ್. ಅಗರ್ವಾಲ್ ತರಹದ ಬುಕ್ಸ್, ಇಂಗ್ಲಿಷ್ಗೆ ಎಸ್.ಪಿ. ಬಕ್ಷಿ ತರಹದ ಪುಸ್ತಕಗಳು ಹೆಲ್ಪ್ ಆಗುತ್ತೆ. ಆದ್ರೆ ಮುಖ್ಯವಾಗಿ ಕಾನ್ಸೆಪ್ಟ್ ಕ್ಲಿಯರ್ ಇರಬೇಕು. ಸುಮ್ನೆ ತುಂಬಾ ಬುಕ್ಸ್ ಇಟ್ಕೊಂಡು ಕನ್ಫ್ಯೂಸ್ ಆಗ್ಬಾರ್ದು. ಇದ್ರ ಜೊತೆಗೆ ಪ್ರಾಕ್ಟೀಸ್ ಕೂಡ ಮುಖ್ಯ ಅಲ್ವಾ? ಹೌದು. ಹಳೆ ವರ್ಷದ ಕ್ವೆಶ್ಚನ್ ಪೇಪರ್ಸ್, PYQs ಸಾಲ್ವ್ ಮಾಡೋದು ಮತ್ತೆ ಮಾಕ್ ಟೆಸ್ಟ್ಸ್ ತಗೊಳ್ಳೋದು ಬಹಳ ಇಂಪಾರ್ಟೆಂಟ್. ಟೈಮ್ ಮ್ಯಾನೇಜ್ಮೆಂಟ್ ಮತ್ತೆ ಎಕ್ಸಾಮ್ ಸ್ಟ್ರಾಟಜಿ ಗೊತ್ತಾಗುತ್ತೆ. ಓಕೆ. ಅಕಾಡೆಮಿಕ್ ಪ್ರಿಪರೇಷನ್ ಬಿಟ್ಟು ಬೇರೇನಾದ್ರೂ ಟಿಪ್ಸ್ ಇದೆಯಾ? ಖಂಡಿತ. ಫಿಸಿಕಲ್ ಫಿಟ್ನೆಸ್ ಕಡೆನೂ ಗಮನ ಕೊಡಬೇಕು. ರೆಗ್ಯುಲರ್ ಎಕ್ಸಸೈಸ್, ಹೆಲ್ದಿ ಲೈಫ್ ಸ್ಟೈಲ್ ಮುಖ್ಯ. ಫಿಸಿಕಲ್ ಟೆಸ್ಟ್ ಪಾಸ್ ಆಗ್ಬೇಕಲ್ಲ. ಹಾಗೇನೆ SSBಗೆ ಅಂತ ಕಮ್ಯುನಿಕೇಷನ್ ಸ್ಕಿಲ್ಸ್, ಕಾನ್ಫಿಡೆನ್ಸ್, ಟೀಮ್ ವರ್ಕ್ ಸ್ಪಿರಿಟ್ ಎಲ್ಲ ಬೆಳೆಸ್ಕೊಳ್ಬೇಕು. ಸ್ಕೂಲ್, ಕಾಲೇಜಲ್ಲಿ ಗ್ರೂಪ್ ಆಕ್ಟಿವಿಟೀಸ್ನಲ್ಲಿ ಭಾಗವಹಿಸೋದು ಹೆಲ್ಪ್ ಆಗುತ್ತೆ. ಸೊ ಒಟ್ಟಾರೆಯಾಡಿ ನೋಡಿದ್ರೆ NDA ಪರೀಕ್ಷೆ ಅನ್ನೋದು ಒಂದು ಮ್ಯಾರಥಾನ್ ಇದ್ದಾಗೆ. ಲಾಂಗ್ ಟರ್ಮ್ ಪ್ಲಾನ್, ಶಿಸ್ತು, ಅಕಾಡೆಮಿಕ್ ನಾಲೆಡ್ಜ್ ಜೊತೆಗೆ ಪರ್ಸನಾಲಿಟಿ ಡೆವಲಪ್ಮೆಂಟ್ ಕೂಡ ಬೇಕು. ಹೌದು, ಇದು ಬರೀ ಪರೀಕ್ಷೆ ಪಾಸ್ ಮಾಡೋದಲ್ಲ. ಆರ್ಮ್ಡ್ ಫೋರ್ಸಸ್ನಲ್ಲಿ ಒಬ್ಬ ಆಫೀಸರ್ ಆಗೋಕೆ ಬೇಕಾದ ಗುಣಗಳನ್ನ ನಿಮ್ಮಲ್ಲಿ ರೂಪಿಸ್ಕೊಳ್ಳೋ ಪ್ರಾಸೆಸ್. ಸ್ಥಿರವಾದ ಪ್ರಯತ್ನ, ಪಾಸಿಟಿವ್ ಆಟಿಟ್ಯೂಡ್ ಮತ್ತೆ ಕಲಿಯೋ ಮನ್ಸಿದ್ರೆ ಖಂಡಿತ ಯಶಸ್ಸು ಸಿಗುತ್ತೆ ಅಂತ ಮೂಲಗಳು ಹೇಳ್ತವೆ. ಹಾಗಾದ್ರೆ ಕೇಳುಗರು ಯೋಚನೆ ಮಾಡಕ್ಕೆ ಇಲ್ಲೊಂದು ಪ್ರಶ್ನೆ ಬಿಟ್ಟು ಹೋಗೋಣ. ನಾವು ಮಾತಾಡಿದ್ವಲ್ಲ ಆಫೀಸರ್ ಲೈಕ್ ಕ್ವಾಲಿಟೀಸ್ ಅಂತ. ಅದನ್ನ ಬರೀ ಎಕ್ಸಾಮ್ಗೆ ಅಂತ ಅಲ್ಲದೆ ನಮ್ಮ ನಿಜ ಜೀವನದಲ್ಲಿ ಬೆಳೆಸ್ಕೊಳ್ಳಕ್ಕೆ ಪ್ರತಿದಿನ ನಾವು ಯಾವ ಚಿಕ್ಕ ಚಿಕ್ಕ ಅಭ್ಯಾಸಗಳನ್ನ ರೂಢಿಸ್ಕೊಳ್ಬೋದು. ಈ ಚರ್ಚೆ NDA ಆಕಾಂಕ್ಷಿಗಳಿಗೆ ಒಂದಿಷ್ಟು ದಾರಿ ತೋರಿಸಿದೆ ಅಂತ ಭಾವಿಸ್ತೀವಿ. ಮುಂದಿನ ವಿಶ್ಲೇಷಣೆಯೊಂದಿಗೆ ಮತ್ತೆ ಭೇಟಿಯಾಗೋಣ.